ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನದರಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ವ್ಲಾಗ್ ವಿಡಿಯೋ ಮಾಡಿ ಅಂತ. ಸೊ ಅದು ಕಮೆಂಟ್ಸಲ್ಲಿ ಕೂಡ ಇತ್ತು, ಹಾಗೆಗೋಸ್ಕರ ನಾನೊಂದು ವ್ಲಾಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದು ವ್ಲಾಗ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂಥದ್ದು ಏನಂದರೆ, ನಾನು ಬೆಳಗಿಂದ ಎದ್ದು ಏನು ಮಾಡ್ತೀನಿ ಅಂತೇಳಿ. ಸೊ ಅದ್ರ ಬಗ್ಗೆ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ, ಏನು ಮಾಡ್ತೀರಾ ಬೆಳಗ್ಗೆ ಎದ್ದ ಮೇಲೆ, ಎಷ್ಟು ಗಂಟೆಗೆ ಹೇಳ್ತೀರಾ ಎಲ್ಲ ಕಮೆಂಟ್ಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಬೆಳಗಿನ ಜಾವದಿಂದ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆ, ಸೊ ನನಗೆ ಹೀಗೆ ತೋರಿಸಬಹುದು, ಬಾಯಲ್ಲಿ ಹೇಳ್ತೇನೆ, ಕೆಲವೆಲ್ಲ ತೋರಿಸ್ತೇನೆ. ಓಕೆ, ಸೊ ಫಸ್ಟು ನಾನು ಮಾರ್ನಿಂಗ್ ಎದ್ಮೇಲೆ ಕೈ ಉಜ್ತೀನಿ. ಬೆಡ್ಡಿಂದ ಎದ್ದ ತಕ್ಷಣ ಕೈ ಉಜ್ತೀನಿ. ಕೈ ಉಜ್ಜಿಬಿಟ್ಟು ಲಕ್ಷ್ಮೀ ದೇವರ ಒಂದು ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಆನಂತರ ಎದ್ದುಬಿಟ್ಟು ಬ್ರಷ್ ಮಾಡ್ಕೊತೀನಿ. ಆಮೇಲೆ ನಾನು ಡೈರೆಕ್ಟು ಸ್ನಾನಕ್ಕೆ ಹೋಗ್ಬೋದು. ನಮ್ಮ ಪದ್ಧತಿಯಲ್ಲಿ ನಾವು ಬ್ರಾಹ್ಮಿನ್ಸು, ಸೊ ನಮ್ಮದಲ್ಲಿ ಕೂಡ ನಾವು ಬ್ರಷ್ ಮಾಡಿಬಿಟ್ಟು ಸೀದಾ ಸ್ನಾನಕ್ಕೆ ಹೋಗ್ಬೋದು. ಸ್ನಾನ ಮಾಡಿ ಮಡಿಯಲ್ಲಿ ಸ್ನಾನ ಮಾಡೋಕ್ಕಿರುತ್ತೆ ನಮಗೆ. ಮಡಿ ಅಂತ ಹೇಳ್ತಾರೆ. ಮಡಿ ಅಂದರೆ ಅರ್ಥ ಏನಂದರೆ, ಮಡಿ ಅಂದರೆ ನಾನೀಗ ಮಡಿಯಲ್ಲಿ ಇರ್ತೀನಿ ಅಂದರೆ ಅಂದ್ಕೊಳ್ಳಿ, ನನ್ನನ್ನು ಯಾರೂ ಬೇರೆಯವ್ರು ಮುಟ್ಟೋಂಗಿಲ್ಲ. ಹಾಗೆ ಯಾವುದು ಕೂಡ ಈಗ ನೋಡಿ ಮ್ಯಾಟು ಆಗಲಿ ಅದೆಲ್ಲ ಟಚ್ ಆಗಬಾರ್ದು ಮಡಿ ಇದ್ದರೆ ಅಂತ ಮಾಡಿ ನಾವು ಮಾಡುವಂಥದ್ದು ಮನೆಯಲ್ಲಿ. ಆಮೇಲೆ ಇನ್ನೊಂದು ಮಡಿ ಮಾಡಿದ ಮೇಲೆ ಮಡಿಯಲ್ಲಿ ನಾವು ನಮ್ಮ ದೇವ್ರ ಕೋಣೆಗೆ ಬರ್ತೀವಿ. ದೇವ್ರ ಕೋಣೆ ತೋರಿಸ್ತೀನಿ ನಿಮಗೆ. ನಮ್ಮದು ರೂಮಲ್ಲೇ ದೇವ್ರ ಕೋಣೆ ಇರುವಂಥದ್ದು. ಸೊ ದೇವ್ರ ಕೋಣೆ ಕಾಣಿಸ್ತಾ ಇದೆಯಾ ಅಂತ ನೋಡಬೇಕು. ಕಾಣಿಸ್ತಾ ಇದೆಯಲ್ವಾ? ಈಗ ನೋಡಿ, ಒಂದು ನಿಮಿಷ. ಈಗ ಕಾಣಿಸ್ತಾ ಇದೆಯಾ? ಈ ಕಡೆ ಕಾಣಿಸ್ತಾ ಇದೆ. ಹೀಗೆ ಬರಬೇಕು ಕ್ಯಾಮೆರಾ. ಈ ಕಡೆ ಸ್ವಲ್ಪ ಕ್ರಾಸ್ ಕ್ಯಾಮೆರಾ ಬರಬೇಕು. ನಾನು ಸ್ವಲ್ಪ ಈ ಕಡೆ ಮಾಡ್ತೀನಿ. ಈ ಕಡೆ ನೋಡ್ಬೋದು. ಇಲ್ಲಿ ಕೆಳಗಡೆ ಹಿಂಗೆ ನೋಡ್ತೀನಿ. ದೇವ್ರ ಮನೆ ಕಾಣಿಸ್ತಾ, ಸ್ವಲ್ಪ ಅರ್ಧ ಕಾಣಿಸ್ತೇನೋ. ಸೊ ಅಲ್ಲಿ ನಾವು ಪೂಜೆ ಮಾಡುವಂಥದ್ದು ದೇವರಿಗೆ. ಲಕ್ಷ್ಮೀ ದೇವರಿದ್ದಾರೆ, ನಮ್ಮ ಸಾಯಿಬಾಬಾ ದೇವರಿದ್ದಾರೆ, ಹಾಗೆ ತುಂಬ ದೇವರಿದ್ದಾರೆ. ಕೊಲ್ಲಾಪುರ ಲಕ್ಷ್ಮೀ ಸಹ ಇದ್ದಾರೆ. ಸೊ ಇಲ್ಲಿ ಸೆಕೆ, ಕರೆಂಟ್ ಹೋಗಿದೆ, ಆದರೂ ಕೂಡ ಒಂದು ವಿಡಿಯೋ ಮಾಡಬೇಕು. ಹಾಗೆ ನಿಮಗೆಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ನನ್ನ ಇವತ್ತಿನ ವಿಡಿಯೋ ಅದು ನಾಳೆಗೆ ಹಾಕುವಂಥದ್ದು ಇವತ್ತು ವಿಡಿಯೋ ಮಾಡ್ತಿರೋದು. ಆದರೂ ಕೂಡ ನಿಮಗೆಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಪೋಸ್ಟ್ ಮುಖಾಂತರ ಹೇಳ್ತೀನಿ. 12 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಸ್ಕ್ರೀನ್ ಕಾಸ್ಟ್ ಲೈವನ್ನು ಇವತ್ತು ನಾನು ಜರಗಲಿದ್ದೇನೆ. ಇವತ್ತು ಒಂದೇ ದಿನ ಮಾತ್ರ, ಗುರುವಾರ ಸರಿಯಾದ ಸಮಯಕ್ಕೆ 12 ಗಂಟೆ ಟೈಮಿಂಗ್ಸ್ ಪ್ರಕಾರದಲ್ಲಿ, ರಾತ್ರಿ ಟೈಮಿಂಗ್ಸ್ 11 ಗಂಟೆ ತನಕ ಸ್ಕ್ರೀನ್ ಕಾಸ್ಟ್ ಲೈವನ್ನು ಜರುಗ್ತೇವೆ. ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರ ಸ್ಕ್ರೀನ್ ಕಾಸ್ಟ್ ಲೈವನ್ನು 12 ಗಂಟೆಯಿಂದ ಸಂಜೆ ರಾತ್ರಿ 11 ಗಂಟೆ ತನಕ ಲೈವನ್ನು ಹಾಕ್ತೀವಿ. ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡ್ತೀವಿ. ಯಾಕೆ ಗೊತ್ತಾ? ಸೊ ಏನು ಗೊತ್ತಾ, ನಮಗೂ ಕೂಡ ವಾಚವರು ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ ಹತ್ತಿರ ಬರಬೇಕಲ್ವಾ, ನಾವು ಕೂಡ ಇನ್ನು ಮೌನ ಆಗಲಿಕ್ಕೋಸ್ಕರ ಹಠ ಕಟ್ಟಿ ಒಂದು ಲೈವ್ ಮಾಡ್ತಾಯಿದ್ದೀವಿ. ಸೊ ಲೈವಿಂದ ಕೂಡ ವಾಚವ್ರು ಬರುತ್ತಲ್ವ. ಸೊ ಇವತ್ತು ನೋಡೋಣ, 11 ಗಂಟೆ ತನಕ ಲೈವ್ ಮಾಡ್ತೀವಿ. ಎಷ್ಟು ಲೈಕ್ ಬರುತ್ತೆ, ಎಷ್ಟು ನಮಗೆ ವಾಚವ್ರು ಬರುತ್ತೆ ಅಂತ ನೋಡೇ ಬಿಡೋಣ. ಮತ್ತು ಬಾಕಿ ದಿನ ಕಂಟಿನ್ಯೂಸ್ ಲೈವ್ ನೋಡಿ. ಬಾಕಿ ದಿನ ಸೇಮ್ ಟೈಮ್ ಲೈವ್, 12ರಿಂದ 2 ಗಂಟೆ, ರಾತ್ರಿ 7ರಿಂದ 11 ಗಂಟೆ ಲೈವ್. ಓಕೆ, ಅದು ಸೇಮ್ ಟೈಮಿಂಗ್ಸು. ಸೊ ಗುರುವಾರ, ಶುಕ್ರವಾರ, ಶನಿವಾರ ಮಾತ್ರ ಸೇಮ್ ಟೈಮಿಂಗ್ಸು. ಆದರೆ 2 ಗಂಟೆ ಮೇಲೆ ಕೂಡ ಸ್ಕ್ರೀನ್ ಕಾಸ್ಟ್ ಲೈವ್ ಇರುತ್ತೆ. 12ರಿಂದ ಸೇಮ್ 11 ಗಂಟೆ ತನಕ, ರಾತ್ರಿ 11 ಗಂಟೆ ತನಕ ಲೈವನ್ನು ನಾವು ಹಾಕ್ತೇವೆ. ಅದು ಕೆಲಸ ಮಾಡಿಕೊಂಡೇ ಹಾಕಬೇಕು ಅಷ್ಟೇ. ನಮ್ಮ ಕೆಲಸ, ನಮ್ಮ ದಿನ ರುಟೀನ್ಸ್ ಕೂಡ ತೋರಿಸ್ತೇವೆ. ಓಕೆ, ಅದೊಂದು ಲೈವ್ ಮಾಡೋಕ್ಕಿದೆ, ಅದು ಯಾವಾಗ ನೋಡಬೇಕೀಗ. ದಿನ ರೊಟೀನ್ಸು ನಾನು ಹೇಳ್ತಾ ಇದ್ದೀನಿ. ನನ್ನದೊಂದು ಎದ್ದ ಮೇಲೆ ನಾನು ನನಗೆ ಸ್ನಾನ ಮಾಡಿದ್ದೀನಿ. ಸೊ ಸ್ನಾನ ಮಾಡಿದ ಮೇಲೆ ನಾನು ಜಪ ಮಾಡೋಕ್ಕಿರ್ತದೆ, ಪೂಜೆ ಮಾಡೋಕ್ಕಿರ್ತದೆ, ಅದೆಲ್ಲ ಮಾಡ್ತೀನಿ. ಆಮೇಲೆ ಮುಂದಿನ ನಮ್ಮದೊಂದು ಫಲಹಾರ ಅಂದರೆ ನಮಗೆ ತಿಂಡಿ ಆಗಬೇಕು, ತಿಂಡಿ ತಿನ್ನಬೇಕು. ತಿಂಡಿ ತಿಂದಮೇಲೆ ನಮಗೆ ಓದಲಿಕ್ಕಿರುತ್ತೆ, ಹಾಗೆ ಯೂಟ್ಯೂಬ್ ಎಡಿಟಿಂಗು ಎಲ್ಲ ಕೆಲಸ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ. ಅದಕ್ಕೆ ನಾನು ಬೆಳಗ್ಗೆ ಈಗ ಲೈವ್ ಹಾಕೋದು ಬಿಟ್ಟಿದ್ದೀನಿ. ಈಗ ಬೆಳಗ್ಗೆ ಹಾಕ್ತಿದ್ರೆ ನನಗೆ ತುಂಬ ಟೆನ್ಷನು. ಈ ಕಡೆ ಇನ್ನೊಂದು ಕಡೆ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ಎಡಿಟಿಂಗ್ ಆಗ್ತಿಲ್ಲ. ಅದಕ್ಕೋಸ್ಕರ ತುಂಬ ಟೆನ್ಷನ್ ಆಗಿತ್ತು. ಆಮೇಲೆ ನಾನು ಬೆಳಗ್ಗೆ ಲೈವ್ ಬಿಟ್ಟು ಮಧ್ಯಾಹ್ನ ಮೇಲೆ ಲೈವ್ ಹಾಕೋಕ್ಕೆ ಶುರು ಮಾಡಿದೆ.
ಹಾಗೆ 12ರಿಂದ 2 ಗಂಟೆ ಮಧ್ಯಾಹ್ನ ಲೈವು, ರಾತ್ರಿ 7ರಿಂದ 11 ಗಂಟೆ ಅಂತ ಮಾಡಿದೆ. ಓಕೆ, ಸೊ ಇವತ್ತು ನಾನು ಅದು ಗುರುವಾರ ಬೇರೆ ಇವತ್ತು. ಸೊ ಗುರುವಾರ ದಿನ ನಾನು ಶುಭ ಒಂದು ಗಳಿಗೆ ರಾಘವೇಂದ್ರ ಸ್ವಾಮಿಗಳ ಗಳಿಗೆ ಇವತ್ತು. ಸೊ ಇವತ್ತಿನ ದಿನದಿಂದ ನಾನು 12 ಗಂಟೆಯಿಂದ 11 ಗಂಟೆ ತನಕ ಸ್ಕ್ರೀನ್ ಕಾಸ್ಟ್ ಲೈವ್ ಜರುಗುತ್ತೆ. ಇವತ್ತು ಶುಕ್ರವಾರ, ಶನಿವಾರ, ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಮಾತ್ರ ನಿಮಗೆ ನಮ್ಮ ಒಂದು ಲೈವ್ ಏನಿರುತ್ತೆ ಸ್ಕ್ರೀನ್ ಕಾಸ್ಟ್ ಲೈವ್ ನಡೆಯುತ್ತೆ. ಓಕೆ, ಅಂದರೆ 12ರಿಂದ 11 ಗಂಟೆ ತನಕ. ಮತ್ತು ಭಾನುವಾರದಿಂದ ಬುಧವಾರ ತನಕ ಫೇಸ್ ಲೈವ್ ಮಧ್ಯಾಹ್ನ, ಸಂಜೆ ಸ್ಕ್ರೀನ್ ಕಾಸ್ಟ್ ಲೈವ್ 7 ಗಂಟೆಯಿಂದ. ಇಷ್ಟು ನಡೀತದೆ. ಓಕೆ, ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ನನಗೂ ಕೂಡ ಇನ್ನೂ ವಾಚರ್ ಹತ್ರ ಬರಬೇಕು. ಹಾಗೆ ನಂದು ಕೂಡ ಇನ್ನು ಟೆನ್ಷನಲ್ಲಿ ಫುಲ್ಲು ಹಾಳಾಗೋಗಿ ಟೆನ್ಷನ್ ಆಗಿ ಹೋಗಿದೆ. ಅರ್ಧ ತಾಸು ನೋಡಿ ನಂದು ಲೈವ್ ಶುರು ಮಾಡಿದ ಮೇಲೆ ಕೂಡ ನಡುವಲ್ಲಿ ನನಗೆ ಜ್ವರ, ಹುಷಾರಿಲ್ಲ, ಶೀತ ಎಲ್ಲ ಆಗಿದೆ. ಅದನ್ನೋಸ್ಕರ ಇವತ್ತು ಎಷ್ಟು ಗಂಟೆ ಆಗುತ್ತೋ ಅಷ್ಟು ಗಂಟೆಯಲ್ಲಿ ಕೂಡ ನಾನು ಮೊದಲಿನ ಲೈವಲ್ಲಿ ಕೂಡ ಸೇರಿಕೊಂಡೆ ಇವತ್ತು 11 ಗಂಟೆ ತನಕ ಲೈವ್ ಹಾಕ್ಬೋದು. ಸೊ ಇವತ್ತಿನ ಟೈಮಲ್ಲಿ ಇವತ್ತು ನೀವು ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು, ನಾನು ಉತ್ತರನ ಕೊಡ್ತೀನಿ, ನನ್ನ ಲೈವಲ್ಲೇ ಕೊಡ್ತೀನಿ. ಓಕೆ, ನಿಮ್ಮೊಂದಿಗೆ ನಾನು ಇರ್ತೀನಿ ಲೈವಲ್ಲಿ, ನಿಮ್ಮೊಂದಿಗೆ ನಾನು ಇರ್ತೀನಿ. ನಾನು ಹಾಗೆ ನನ್ನ ಒಂದು ಏನು ಮಾಡ್ತೀನಿ ರುಟೀನ್ಸ್ ಅದನ್ನೆಲ್ಲ ಕೂಡ ತಿಳಿಸ್ತೀನಿ. ಓಕೆ, ರುಟೀನನ್ನು ತಿಳಿಸ್ತೀನಿ, ಲೈವಲ್ಲಿ ತಿಳಿಸ್ತೀನಿ, ಲೈವ್ ಊಟ ಮಾಡಬೇಕಾದ್ರೆ ಕೂಡ ತಿಳಿಸ್ತೀನಿ. ಓಕೆ, ಸೊ ಅದನ್ನು ಇವತ್ತು ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಫೇಸ್ ಲೈವಾ ಸ್ಕ್ರೀನ್ ಕಾಸ್ಟಾ ಅಂತ ನೋಡಬೇಕು. ಸೊ ಫೇಸ್ ಲೈವ್ ಆದರೆ ಒಂಥರ ತಲೆನೋವಾಗುತ್ತೆ ನನಗೆ, ನನ್ನ ತಲೆನೋವು. ಫೇಸ್ ಲೈವ್ 2 ಗಂಟೆ ಮಾಡ್ಬೋದು, ಮತ್ತೆ ನನಗೆ ಆಗಲ್ಲ ಫೇಸ್ ಲೈವ್, ಅದೇ ಕಷ್ಟ ಆಗ್ತಾಯಿದೆ. ಸೊ ನಾನೀಗ ಫೇಸ್ ಲೈವ್ ಎಂಡ್ ಮಾಡಿ ಮತ್ತೆ ಸ್ಕ್ರೀನ್ ಕಾಸ್ಟ್ ಶುರು ಮಾಡಬೇಕಾ, ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಅಲ್ವಾ. ನೋಡಿ, ಒಂದೇ ಲೈವ್ ಮಾಡಿದರೆ ಚಿಂತೆ ಇಲ್ಲ, ಇನ್ನು ಪುನಃ ನಾನು ಲೈವ್ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡೋದು ನೋಡಬೇಕೀಗ. ಓಕೆ, ಸೊ ನಾನೀಗ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಡಿಸೈಡೆಡ್ ಇಟ್. ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ 12ರಿಂದ ಸೇಮ್ ಟೈಮಿಂಗ್ಸು ದಿನಾಗಲೂ ಅದೇ ಫೇಸ್ ಲೈವ್ ಇರುತ್ತೆ, 12ರಿಂದ 2 ಗಂಟೆ. ಮತ್ತು 4 ಗಂಟೆ 2 ಗಂಟೆ ಗ್ಯಾಪ್ ಕೊಡ್ತೀನಿ. 2 hours ಐ ವಿಲ್ ಗ್ಯಾಪ್. ಆ್ಯಂಡ್ 4 o'clock ಲೈವ್ ಶುರು ಮಾಡ್ತೀನಿ. ಸ್ಕ್ರೀನ್ ಕಾಸ್ಟ್ ಲೈವ್ 4 o'clock ಸ್ಟಾರ್ಟ್ ಮಾಡ್ತೀನಿ. 4ರಿಂದ 11 ಗಂಟೆ ತನಕ ಸ್ಕ್ರೀನ್ ಕಾಸ್ಟ್ ಲೈವನ್ನು ಹಾಕ್ತೀನಿ. ಮಧ್ಯಾಹ್ನ ಲೈವ್ ಟೈಮಿಂಗ್ ಸೇಮು, ಚೇಂಜ್ ಆಗಲ್ಲ, ಫೇಸ್ ಲೈವೇ. ಸೊ ಇವತ್ತು ಕೂಡ ನಾನು ಮಧ್ಯಾಹ್ನ ಫೇಸ್ ಲೈವ್ ಹಾಕ್ತಾಯಿದ್ದೀನಿ. ಇವತ್ತು ಸಂಜೆ 4 ಗಂಟೆಯಿಂದ 4 o'clock 11 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಲೈವ್ ಮಾಡ್ತೇನೆ. ದಿನಾಗಲೂ ಅಂತ ಅಲ್ಲ, ಶುಕ್ರವಾರ, ಶನಿವಾರ, ಸಂಡೇ, ಗುರುವಾರ ಅಷ್ಟೇ. ಇಷ್ಟು 3 ದಿನ ನಾನು ಹಾಗೆ ಮಾಡ್ತೇನೆ. ಇನ್ನೂ 3 ದಿನ ಇದೆ ಅಲ್ವಾ, ಬುಧವಾರ, ಭಾನುವಾರದಿಂದ ಬುಧವಾರ ತನಕ. ಆವಾಗ ಫೇಸ್ ಲೈವ್ ಸಂಜೆ 7 ಗಂಟೆಯಿಂದ ಸ್ಕ್ರೀನ್ ಕಾಸ್ಟ್ ಲೈವ್. ಓಕೆ, ಇದು ತಿಳಿಸ್ಕೊಂಡ್ಬಿಡಿ. ಸೊ ಸಂಜೆ 7 ಗಂಟೆಯಿಂದ ಸ್ಕ್ರೀನ್ ಕಾಸ್ಟ್ ಲೈವ್ ಇಷ್ಟು ತನಕ. ಯಾವಾಗ? ಸಂಡೇ ಟು ವೆಡ್ನೆಸ್ಡೇ. ಸೊ ಬಾಕಿ ದಿನ ಗುರುವಾರ, ಶುಕ್ರವಾರ, ಶನಿವಾರ ಸಂಜೆ 4 ಗಂಟೆಯಿಂದ 11 ಗಂಟೆ ಲೈವು. ಹಾಗೆ 12ರಿಂದ 2 ಗಂಟೆ ಫೇಸ್ ಲೈವ್ ಮಾಡ್ತೀನಿ. ಸೊ ಇವತ್ತಿನ ಲೈವಲ್ಲಿ ನಾನು ರುಟೀನ್ಸನ್ನು ತೋರಿಸ್ತೀನಿ. ನನ್ನ ಒಂದು ಏನು ಮಾಡ್ತೀನೋ ರುಟೀನ್ಸ್ ಅದನ್ನು ನನಗೆಲ್ಲ ತೋರಿಸ್ತೀನಿ. ಓಕೆ, ಮಧ್ಯಾಹ್ನ ಲೈವಲ್ಲಿ ಆದಷ್ಟು ಸ್ವಲ್ಪ ರುಟೀನನ್ನು ನಾನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಲೈವ್ ಕೂಡ ಮಾಡಬೇಕು. ಈಗ ವೀಡಿಯೋ ಕೂಡ ದೊಡ್ಡದು ವೀಡಿಯೋ ಆಗಿದೆ. ಸೊ ಎಲ್ಲರಿಗೂ ಇಷ್ಟಪಡ್ತೀನಿ ಈ ವಿಡಿಯೋ ನೋಡಿ, ಹಾಗೆ ನೀವು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನನ್ನ ರುಟೀನ್ಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓದೋದಿರುತ್ತೆ, ಸ್ವಲ್ಪ ಲಾಸ್ಟ್ ರುಟೀನ್ ಹೇಳೋಣ ಅಂತ ಅಂದ್ಕೊಂಡೆ. ಓದೋಕ್ಕಿರುತ್ತೆ, ಹಾಗೆ ನಮ್ಮ ಸಂಜೆ ಸ್ನಾನ ಮಾಡಿ ಜಪ ಅದೆಲ್ಲ ಮಾಡಿಬಿಟ್ಟು ಲೈವ್ ಹಾಕಿ ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ಲೈವಿಗೆ ಹಾಡು ರೆಡಿ ಮಾಡಬೇಕು, ಎಲ್ಲ ಕೆಲಸ ಇದೆ. ಅಷ್ಟು ಮಾಡ್ತೀನಿ ನಾನು. ಸೊ ಅಷ್ಟೆಲ್ಲ ಕೆಲಸಕ್ಕೆ ತುಂಬ ಒಂದು ದಿನ ಇಡೀ ಸುಮಾರು ಹೋಗುತ್ತೆ. ಕ್ಲಾಸು ಇರುತ್ತೆ, ನನಗೆ ವೇದ ಕ್ಲಾಸಸ್ ಇರುತ್ತೆ, ಅದು ಕೂಡ ಮಾಡ್ತಾರೆ ಬೆಳಗ್ಗೆ ಆಚಾರ್ಯ. ಸೊ ನಾನೀಗ ಎಂಡ್ ಮಾಡ್ತಾಯಿದ್ದೀನಿ, ನನ್ನ ಕ್ಲಾಸ್ ಶುರು ಆಗುತ್ತೆ. ಎಲ್ಲರಿಗೂ ಬಾಯ್. ಸೊ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ಟೆಕ್ನಿಕಲ್ ಇಶ್ಯೂವಲ್ಲಿ ನಾವು ಸಿಗೋಣ. ಟೆಕ್ನಿಕಲ್ ಬಗ್ಗೆ ನಾನು ಯೂಟ್ಯೂಬ್ ಬಗ್ಗೆ ಹೊಸ ವಿಡಿಯೋನ ನಾನು ನಾಡಿದ್ದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶನಿವಾರಕ್ಕೆ, ಭಾನುವಾರಕ್ಕೆ, ಸಂಡೇಗೆ ಬರ್ತಾಯಿದೆ ಆ ವಿಡಿಯೋ. ಅದನ್ನು ನೋಡಿ ಯಾವುದು ಅಂತ ತಿಳ್ಕೊಳ್ಳಿ, ಸರ್ಪ್ರೈಸ್ ವಿಡಿಯೋ. ಬಾಯ್ ಗಾಯ್ಸ್.